ಅಮೂಲ್ಯವಾಗಿರತಕ್ಕಂತಹ ಏನನ್ನಾದರೂ ಕಳೆದುಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಹಾಗೆ ಆ ಕಾರಣಕ್ಕಾಗಿ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುನೋ, ಒಡವೆನೋ, ಅಥವಾ ಆಸ್ತಿಯೋ, ಕಾಗದ ಪತ್ರಗಳು, ಏನನ್ನಾದ್ರೂ ಡಾಕ್ಯುಮೆಂಟ್ಸ್ಗಳು, ಕೋಡ್ ನಂಬರು, ಸೀಕ್ರೆಟ್ ನಂಬರು, ಲಾಕರ್ ನಂಬರು, ಇಂಥದ್ರ ಬಗ್ಗೆ ಗಮನ ಇರಬೇಕು. ಯಾಕಂತಂದ್ರೆ ಜಾಗರೂಕರಾಗಿ ಇಟ್ಟಿದ್ದೀರಾ, ಅದನ್ನ ಮತ್ತೊಮ್ಮೆ ಪರಿಶೀಲಿಸಿ, ಮತ್ತೆ ಅದನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಆಮೇಲೆ ಕಳೆದುಕೊಂಡ ಮೇಲೆ ಸಿಗೋದಿಲ್ಲ, ತುಂಬಾ ಕಷ್ಟ ಆಗಬಹುದು. ಇದು ಕೂಡ ಒಂದು ಮೂರನೇ ಎಚ್ಚರಿಕೆ ಅನ್ನುವಂಥದ್ದನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾಲ್ಕನೇ ಎಚ್ಚರಿಕೆ ರಾಜಸ್ಥಿತ ಕುಜನಿಂದ ಕಠಿಣವಾಗಿ ವರ್ತಿಸುವಂಥದ್ದು. ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ. ಯಾಕಂತಂದ್ರೆ ನೀವು ಮೊದಲೇ ಹಠವಾದಿಗಳು, ಸ್ವಲ್ಪ ರಫ್ ಅಂಡ್ ಟಫ್ ಇರ್ತೀರಿ, ಮಾತಿನಲ್ಲಿ ಸ್ವಲ್ಪ ಹಠ ಇರುತ್ತೆ, ಬಲ ಇರುತ್ತೆ. ಆಮೇಲೆ ಸ್ವಲ್ಪ ಈ ನಿಮ್ಗಿಂತ ಹಠವಾದಿಗಳಿದ್ರೆ ಪರವಾಗಿಲ್ಲ, ಆದ್ರೆ ಮೃದುವಾಗಿ ವರ್ತಿಸ್ತಾ ಇದ್ರೆ ಅಥವಾ ಏನು ತಪ್ಪೇ ಮಾಡಿಲ್ಲ ಅಂತವ್ರ ಮೇಲೆ ರೇಗಾಡೋದಾಗ್ಲಿ, ಕೂಗಾಡೋದಾಗ್ಲಿ, ಅವ್ರ ಮೇಲೆ ಏನೋ ಒಂದು ಹಾಗೆತನ ಸಾಧಿಸುವಂತ ದಯವಿಟ್ಟು ಮಾಡಬೇಡಿ. ನಿಮ್ಮಲ್ಲಿ ನೀವು ಇನ್ನೊಮ್ಮೆ ಪರಿಶೀಲಿಸಿ, ಸರಿನಾ ತಪ್ಪ, ನಾನು ಇದನ್ನ ಹೇಳ್ತಾ ಇರುವಂತದ್ದು ಸರಿ ಇದೆಯಾ, ಇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿ ಇದೆಯಾ, ಇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳುವಂಥದ್ದು ಯೋಗ್ಯವಾಗಿದೆಯಾ ಅನ್ನುವಂಥದ್ದನ್ನ ನೀವು ಮತ್ತೊಮ್ಮೆ ಯೋಚನೆಯನ್ನ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆತುರದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ನಾಲ್ಕನೇ ಎಚ್ಚರಿಕೆ. ಇನ್ನು ಐದನೇ ಎಚ್ಚರಿಕೆ ನೋಡಿ, ಕೆಲಸದಲ್ಲಿ ಬಹಳಷ್ಟು ಏರುಪೇರುಗಳು ಇರ್ತವೆ, ಕೆಲವೊಂದು ಗೊಂದಲಗಳಿರ್ತವೆ, ಕೆಲವೊಂದು ಹಣಕಾಸಿನಲ್ಲಿ ಗೊಂದಲಗಳಿರ್ತವೆ, ಕೆಲವೊಂದು ಏನು ಪ್ಲಾನ್ ಮಾಡಿರ್ತೀರಿ ಅದು ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ. ಆದ್ರೆ ನೀವು ಧೃತಿಗೆಡಬಾರದು. ಯಾಕಂತಂದ್ರೆ ಕೆಲಸದಲ್ಲಿ ಒತ್ತಡ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಈ ತರದೆಲ್ಲ ಸಮಸ್ಯೆಗಳು ಆದಾಗ